ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡುವುದು ಎಂಬ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇವತ್ತು ಪಾಸ್ಟರ್ ಲಾರೆನ್ಸ್ ಅವರಿದ್ದಾರೆ. ರೇಮಾ ಮಿನಿಸ್ಟ್ರಿ ಎಂಬ ಈ ಸಂಸ್ಥೆಯೊಂದಿಗೆ ಅವರು ತನ್ನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಉಡುಪಿ ಪಟ್ಟಣದಲ್ಲಿ ಅವರ ಸೇವೆ ಇದೆ ಮತ್ತು ಮೂಡಬೆಳ್ಳಿಯಲ್ಲಿ ಅವರು ವಾಸವಾಗಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಬಂದು ಇವತ್ತು ಆಶ್ರಯ ಟಿವಿ ವೀಕ್ಷಕರಿಗೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯಾವಾಗ ನಮ್ಮ ಜೀವಿತದಲ್ಲಿ ಸತ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಅರಿತುಕೊಳ್ಳುತ್ತೇವೆ, ಆ ಅರಿತುಕೊಂಡ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸೊ ಇವತ್ತು ಅವರ ಮುಖಾಂತರ ದೇವರು ನಮ್ಮ ಸಂಗಡ ಮಾತನಾಡಲಿ. ನಾವು ಇವತ್ತು ಯೋಹಾನ ಸುವಾರ್ತೆ 3ರಲ್ಲಿ 13ರಿಂದ ಸ್ವಲ್ಪ ನಾವು ಧ್ಯಾನಿಸುವ 18 ತನಕ ನಾವು ದೇವರು ನಮ್ಮ ಹತ್ರ ಮಾತಾಡ್ತಾನೆ ಆ ವಾಕ್ಯದ ಮುಖಾಂತರ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದವನೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲಿದ್ದಾನೆ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ. ನಾವೀಗ ಇದರಲ್ಲಿ ನಮಗೆ ದೇವರಾತ್ಮ ಮಾತಾಡ್ತದೆ. ಅಂದರೆ ಸಹೋದರರೇ, ಲೋಕವು ನಿಮ್ಮನ್ನು ದೂಷಿಸಿದರೆ ಐಶ್ವರ್ಯ ಪಡಬೇಡಿರಿ. ಅಂದರೆ ಒಬ್ಬ ವಿಶ್ವಾಸಿಗೆ ಇರ್ಬೋದು, ಸೇವಕನಿರ್ಬೋದು, ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಿದವನಿಗೆ ನಿಂದೆ ಉಂಟೆ. ನಿಂದೆ ಅವನಿಗೆ ಕೇಳಲಿಕ್ಕೆ ಸಿಗ್ತದೆ. ಆದರೆ ಅವನು ಅವನು ಸಹಿಸಬೇಕು. ದೇವರ ವಾಕ್ಯತೆ ನಿಮಗೆ ಐಶ್ವರ್ಯ ಪಡ. ಅಂದರೆ ಮೊದಲಿಂದ ಎಷ್ಟು ಭಕ್ತರು ಇಷ್ಟು ತನಕ ಈ ಲೋಕದಲ್ಲಿ ಬಂದಿದ್ದಾರೆ, ಎಷ್ಟು ಪ್ರವಾದಿಗಳು ಬಂದಿದ್ದಾರೆ ಲೋಕದಲ್ಲಿ, ಅವರಿಗೆ ಎಲ್ಲರಿಗೆ ನಾವು ನೋಡೋದಾದರೆ ನಿಂದೆ ಸಿಕ್ಕಿದೆ, ಕಷ್ಟ, ಅವರಿಗೆ ಅವಮಾನ ಆಗಿದೆ, ಹಿಂಸೆ ಎಲ್ಲ ಅನುಭವ ಮಾಡಿದ್ದಾರೆ. ನಾವು ಸತ್ಯ ಕಣ್ಣದಿಂದ ನಾವು ಪ್ರಕಟಣೆ ಗ್ರಂಥ ತನಕ ನಾವು ನೋಡೋದಾದರೆ ಅಲ್ಲಿ ಹಿಂಸೆ ಅವರಿಗೆ ಬಂದಿದೆ, ಸಮಸ್ಯೆ ಬಂದಿದೆ, ನಿಂದೆ ಬಂದಿದೆ. ಅವರಿಗೆ ಬೇರೆ ಬೇರೆ ಹೆಸರಲ್ಲಿ ಕರೆದಿದ್ದಾರೆ. ಏಕೆಂದರೆ ಅದರಲ್ಲಿ ಏನು ನಾವು ಐಶ್ವರ್ಯ ಪಡೋ ಅಗತ್ಯ ಇಲ್ಲ. ಅದು ಮೊದಲಿನಿಂದಲೇ ಯಾರ್ಯಾರು ಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದರೆ ಆ ಒಂದು ಹೇಗೆ ಮಾಡುವಾಗ ಈ ಲೋಕದ ಅಧಿಪತಿ ಅಂದರೆ ಸೈತಾನಿಗೆ ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ಅದು ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಮಾತ್ರ ಎಲ್ಲರೂ ಹಿಂಸಿಸುತ್ತಾರೆ? ಅಂದರೆ ಅರ್ಥ ಏನೆಂದರೆ ಅವನು ದುರಾತ್ಮನು ಸೈತಾನು ಬಯಸ್ತು ಎಲ್ಲರೂ ಅವನನ್ನು ಆರಾಧಿಸಬೇಕು, ಅವನ ಕೈಯಲ್ಲಿ ಇರಬೇಕು, ಅವನನ್ನೇ ಅವನು ಈ ಲೋಕದಲ್ಲಿ ಹೇಗೆ ಆಳುತ್ತಾನೆ ಆ ರೀತಿಯಲ್ಲಿ ಅವರು ನಡೆಯಬೇಕೆಂದು ಆತನು ಬಯಸ್ತಾನೆ. ಒಂದು ಸರಿ ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದ ಕೂಡಲೇ ಅದಕ್ಕೆ ಯೇಸು ಹೇಳ್ತಾನೆ, ಸತ್ಯ ತಿಳುಗಲಿ, ಸತ್ಯ ಬಿಡುಗಡೆ ಆಗ್ತದೆ. ಸತ್ಯ ಗೊತ್ತಾಯಿತು, ನಾವು ಇಷ್ಟ ತನಕ ನಾವು ಈ ಲೋಕದಲ್ಲಿ ಸೈತಾನನ ಕೈಯಲ್ಲಿ ಇದ್ದೆವು, ಅಂಧಕಾರ ಶಕ್ತಿಯಿಂದ ಇದ್ದೆವು. ಈಗ ಅಲ್ಲಿಂದ ಬಿಡುಗಡೆ ಆಗಿ ದೇವಕುಮಾರನ ರಾಜ್ಯದಲ್ಲಿ, ಅಂದರೆ ನಾವು ಅಲ್ಲಿಂದ ಬಿಡುಗಡೆ ಆಗಿ ಬೆಳಕಿಗೆ ಬಂದೆವು ಎಂದು ಏಕೆ ಬಂದೆವು ಆತನಿಗೆ ಗೊತ್ತಾಗ್ತದೆ. ಅಂದರೆ ಸೈತಾನಿಗೆ ಇಚ್ಛೆ ಇಲ್ಲ, ಅವನ ಕೈಯಲ್ಲೇ ಇರಬೇಕೆಂದು ಇಚ್ಛೆ. ಲೋಕದ ಜನರಿದ್ದರೆ ಅವನ ಕೈಯಲ್ಲಿ ಇರಬೇಕು, ಅವನನ್ನು ಆರಾಧನೆ ಮಾಡಬೇಕು, ಆತನನ್ನು ಸ್ತುತಿಸಬೇಕೆಂದು ಆತನು ಬಯಸ್ತಾನೆ. ಯಾವಾಗ ಒಬ್ಬನಿಗೆ ಈ ಸತ್ಯ ಗೊತ್ತಾಯಿತು, ಯೇಸು ಕ್ರಿಸ್ತನು ರಕ್ಷಕನು, ತಂದೆಯಾದ ದೇವರು ಅವನಿಗೆ ಈ ಲೋಕದಲ್ಲಿ ನಮಗೋಸ್ಕರ ಕಳಿಸಿಕೊಟ್ಟಿದ್ದಾನೆ ಎಂದು ಗೊತ್ತಾಗಿ ಆತನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡುವಾಗ ಇವನು ಜನರ ಮುಖಾಂತರ ಹೋಗಿ ಅವರ ಒಳಗೆ ಹೋಗಿ, ಆತ್ಮ ಅಲ್ಲದು ಸ್ಪಿರಿಟ್ ಅದು ಹೋಗಿ ಯಾರು ಸ್ವೀಕಾರ ಮಾಡಿದರೆ ಅವನಿಗೆ ಹಿಂಸೆ ಕೊಡಲಿಕ್ಕೆ ಅವರ ಮುಖಾಂತರ ಬರೋದು ಹಿಂಸೆ. ಒಬ್ಬನಿಗೆ ಹಿಂಸೆ ಬರುವುದಾದರೆ ಅವನು ಯಾರಿಗಾದರೂ ಒಂದು ಉಪಯೋಗ ಮಾಡ್ತಾನೆ.
ಯಾರಿಗಾದರೂ ಉಪಯೋಗ ಮಾಡ್ತಾನೆ ಅವನು. ಅವನಿಗೆ ಗೊತ್ತುಂಟು ಯಾರಿಗೆ ಉಪಯೋಗ ಮಾಡಬೇಕಂತ. ನೆರೆಕರೆಗೆ ಉಪಯೋಗ ಮಾಡ್ಬೋದು, ಕುಟುಂಬಸ್ಥರಿಗೆ ಉಪಯೋಗ ಮಾಡೋದು, ಇಲ್ಲದೆ ಬೇರೆ ಸ್ಥಳದಲ್ಲಿ ಹೋದಾಗ ಅವನು ಉಪಯೋಗ ಮಾಡೋದು, ಯಾವ ರೀತಿಯಲ್ಲಿ ಉಪಯೋಗ ಮಾಡೋದು. ಆ ಕಾರಣ ಹಿಂಸೆ ಬರ್ತದೆ, ಕಷ್ಟ ಬರ್ಬೋದು, ನಿಂದೆ ಬರ್ಬೋದು. ಆದರೆ ಇದು ಯೋನ್ ಹೇಳ್ತಾ ಇದ್ದಾನೆ, ನೀವು ಐಶ್ವರ್ಯ ಪಡಬಾರ್ದು, ಇದು ಮೊದಲಿಂದ ಆಗ್ತಾ ಬರ್ತಾ ಉಂಟು. ಅದರಲ್ಲಿ ಏನಿದು ಪುನಃ ಅಲ್ಲಿ ಹೇಳ್ತದೆ, ನಾವಂತೂ ಕ್ರಿಸ್ತ ಸಹೋದರರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುವರೆಂಬುದು ನಮಗೆ ಗೊತ್ತಾಗಿದೆ. ನಮಗೆ ಇದು ಗೊತ್ತಾಗಬೇಕು. ನಾವು ಮರಣದಿಂದ ಪಾರಾಗಿ, ಒಬ್ಬ ವಿಶ್ವಾಸಿ, ಒಬ್ಬ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದನು, ಅವನು ಮರಣದಿಂದ ಪಾರಾದನು. ನಿತ್ಯ ಮರಣ, ಈ ಮರಣದಿಂದಲ್ಲ. ಈ ಮರಣ ಎಲ್ಲರಿಗೆ ಮರಣ ಉಂಟು ಈ ಲೋಕದಲ್ಲಿ, ಯಾವನೂ ಆಗಲಿ ಅವನಿಗೆ ಮರಣ ಉಂಟೇ, ಈ ಶರೀರಕ್ಕೆ ಮರಣ ಉಂಟು. ಆದರೆ ಈ ಮರಣ ಆ ಮರಣದ ವಿಷಯದಲ್ಲಿ ಮಾತಾಡೋದಿಲ್ಲ, ಆತ್ಮಿಕ ಮರಣದ ವಿಷಯದಲ್ಲಿ ಮಾತಾಡ್ತಾ ಉಂಟು. ಅದಕ್ಕೆ ಹೇಳ್ತೇನೆ, ನೀವು ಭಯಪಡಬೇಡಿರಿ, ಈ ಶರೀರ ಕೊಲ್ಲುವವನಿಗೆ ಭಯಪಡಿರಿ. ನೀವು ಭಯಪಡಿರಿ ಯಾರಿಗೆ? ಸತ್ತ ನಂತರ ಆತ್ಮವನ್ನು ನರಕಕ್ಕೆ ಹಾಕುವ ಯಾರಿಗೆ ಅಧಿಕಾರ ಉಂಟು ಅವರಿಗೆ ನೀವು ಭಯಪಡಬೇಕು. ಯಾರಿಗೆ ಅಧಿಕಾರ ಉಂಟು? ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ ಉಂಟು. ಸತ್ತ ನಂತರ ಯೇಸು ಕ್ರಿಸ್ತನು ನ್ಯಾಯಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಆತನು ದೇವರ ವಾಕ್ಯದಲ್ಲಿ 20ನೇ ಅಧ್ಯಾಯ ನಾವು ತೆಗೆದು ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಪ್ರಕಟಣೆಗಂತ ಅವನು ನ್ಯಾಯಸ್ಥಾನದಲ್ಲಿ ದಿವಸ ಯಾರು ಕೂತ್ಕೊಳ್ತಾರೆ? ಯೇಸು ಕ್ರಿಸ್ತನು ಕೂತ್ಕೊಂಡು ನ್ಯಾಯ ಮಾಡ್ತಾನೆ. ಅವನಿಗೆ ಮಾತ್ರ ಅಧಿಕಾರ ಉಂಟು, ನರಕಕ್ಕೆ ಹಾಕೋದು ಒಬ್ಬನಿಗೆ ಅಧಿಕಾರ ಉಂಟು. ಅದಕ್ಕೋಸ್ಕರ ನಾವು ಹೆದರುವ ಏನು ಅಗತ್ಯ ಇಲ್ಲ. ನಾವು ಮರಣದಿಂದ ಪಾರಾಗಿ ಎಲ್ಲಿ ಹೇಳ್ತದೆ, ನಾವು ಜೀವದಲ್ಲಿ ಸೇರಿದ್ದೇವೆ. ಯಾರು ಸ್ವೀಕಾರ ಮಾಡಿದ್ದಾರೆ ಯೇಸುಗೆ, ಅವರು ಸೇರುವುದಲ್ಲ, ಸೇರಿದ್ದಾರೆ, ಆಲ್ರೆಡಿ ಸೇರಿದ್ದಾರೆ. ಏಕೆ? ಕ್ರಿಸ್ತನು ಆಲ್ರೆಡಿ ಸಿರಿಬೆಯಲ್ಲಿ ಮಾಡಿ ಆಗಿದೆ ಕೆಲಸ. ಆತನು ಮಾಡಿ ಆಗಿದೆ. ಆತನು ಏನು ಆಗಿದೆ? ಎಲ್ಲ ಮಾನವ ಕುಲಕ್ಕೆ, ಖಾಲಿ ಕ್ರಿಶ್ಚಿಯನಿಗೆಲ್ಲ, ಎಲ್ಲ ಮಾನವ ಕುಲಕ್ಕೆ ಆತನು ಬಿಡುಗಡೆ ಮಾಡಿದ್ದಾನೆ. ಈಗ ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಈ ಸತ್ಯ, ನಂಬಿಕೆ ಯೇಸುವನ್ನು, ಅವರಿಗೆ ಮಾತ್ರ ಅದರಲ್ಲಿ ಬೆನಿಫಿಟ್ ಉಂಟು. ಬೇರೆ ಯಾರಿಗೆ ಬೆನಿಫಿಟ್ ಇಲ್ಲ, ಅವರಿಗೆ ಬೆನಿಫಿಟ್ ಉಂಟು. ಸ್ವೀಕಾರ ಮಾಡೋಕೆ. ಅದಕ್ಕೆ ಸರ್ ಅಲ್ಲಿ ಹೇಳ್ತದೆ, ಪಾರಾಗಿ ಜೀವದಲ್ಲಿ ಸೇರುವುದೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲಿದ್ದಾನೆ. ತನ್ನ ಸಹೋದರನ್ನು ಯಾರು ಪ್ರೀತಿಸುವುದಿಲ್ಲ, ಇನ್ನೂ ಮರಣದ ಮಾರ್ಗದಲ್ಲಿ ಆತನು ಇದ್ದಾನೆ. ಆತನು ಇನ್ನೂ ಮರಣದ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಅದಕ್ಕೆ ಹೇಳ್ತದೆ, ತನ್ನ ಸಹೋದರನು ದೋಷಿಸುವವನು ಕೊಲೆಗಾರನಾಗಿದ್ದಾನೆ. ಒಬ್ಬನಿಗೆ ದೋಷಿಸ್ತಾರೆ, ಅವನು ಆದ ರೀತಿ ಅವನ ಹಠ ಇಡುವುದು, ಅವನಿಗೆ ಶ್ರಮಿಸದೇ ಇರುವುದು ಅಂದರೆ ಇನ್ನೂ ಅವನು ಏನು ಮರಣದಲ್ಲಿ ಇದ್ದಾನೆ, ಅವನು ಅದರಲ್ಲಿ ಪಾರ ಆಗಲಿಲ್ಲ. ಯಾಕೆ? ಮರಣದಿಂದ ಅವನು ಪಾರ ಆಗಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಪ್ರೀತಿಯ ವಿಷಯದಲ್ಲಿ ಮಾತಾಡ್ತಾರೆ. ಪ್ರೀತಿ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬನಿಗೆ ಪ್ರೀತಿ ಮಾಡೋದು, ಸಹೋದರರು ಒಬ್ಬರಿಗೊಬ್ಬರು ಪ್ರೀತಿ ಮಾಡಬೇಕಂತ ದೇವರು ಬಯಸ್ತಾನೆ. ಅಲ್ಲಿ ನಾವು ನೋಡ್ತೇವೆ ಯೋಹನ ಸುವಾರ್ತೆಯಲ್ಲಿ, ಅಲ್ಲಿ ಹೇಳ್ತಾನೆ, ನೀವು ಒಬ್ಬರಿಗೊಬ್ಬರು ಪ್ರೀತಿ ಮಾಡಿದರೆ ನೀವು ನನ್ನ ಶಿಷ್ಯರೆಂದು ನಿಮಗೆ ಎಲ್ಲರೂ ಹೇಳುವವರು. ಯಾರು? ಉಳಿದವರು ಎಲ್ಲರೂ ನನ್ನ ಶಿಷ್ಯರೆಂದು ಹೇಳುವವರು. ನಿಮಗೆ ನೀವು ಪ್ರೀತಿ ಮಾಡಿದೆ. ಅದೇ ವಿಷಯದಲ್ಲಿ ಮಾತೆ, ನೀವು ತನ್ನ ಸಹೋದರನು ದೋಷಿಸುವನು ಕೊಲೆಗಾರನಾಗಿದ್ದಾನೆ. ಪುನಃ ಅಲ್ಲಿ ಹೇಳ್ತದೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂದು ನಿಮಗೆ ಗೊತ್ತಾಗಿದೆ. ಕೊಲೆ ಮಾಡೋದು ಒಂದು, ಬಾಯಿಂದ ಕೊಲೆ ಮಾಡೋದು ವೆರಿ, ಅದು ಕೊಲೆ ಮಾಡುವವನು ಯಾವ ರೀತಿಗಾಗಿ ಕೊಲೆ ಮಾಡ್ತಾನೆ ಗೊತ್ತಿಲ್ಲ. ದುಡ್ಡಿಗಾಗಿ, ಏನದಾಗಿ ದ್ವೇಷ ಇಟ್ಟುಕೊಂಡು ಮಾಡುವುದು, ಅದೊಂದು ಕೊಲೆ, ಮನುಷ್ಯನ ಕೊಲ್ಲುವುದು. ಅದು ಸ್ವಾಭಾವಿಕವಾಗಿ ನೋಡ್ಲಿಕ್ಕೆ ಸಿಗ್ತದೆ, ಇದು ನೋಡ್ಲಿಕ್ಕೆ ಸಿಗಲ್ಲ. ಈ ಯೇಸು ಸ್ವಾಮಿ ಹೇಳಿದ ಪ್ರಕಾರ ಬಾಯಿಂದ ಮಾತನಾಡಿ ಪರರಿಗೆ ನಿಂದಿಸುವುದು, ಅಪಮಾನ ಮಾಡುವುದು, ಅದೊಂದು ಇನ್ನೊಂದು ರೀತಿಯ ಕೊಲೆ ಆಗಿದೆ. ಒಂದು ವೇಳೆ ಇವನ ಬಾಯಿಂದ ಬಂದ ಮಾತು ಅವನಿಗೆ ನೋವಾಗಿ ಒಳಗಿಂದ ಅವನು ಕರಗಿ ಇಲ್ಲಿ ಕೆಲವು ಜನ ಏನು ಮಾಡ್ತಾರೆ, ನೋವಾಗಿ ಯಾರಿಗೆ ಹೇಳದೆ ಅವರು ಏನು ಮಾಡ್ತಾರೆ, ಆತ್ಮಹತ್ಯೆ ಮಾಡ್ತಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡದೇ ಒಬ್ಬನಿಗೆ ನಾವು ಒಬ್ಬನ ಹೆಸರು ಹಾಳು ಮಾಡಿದರೆ, ಪ್ರತ್ಯೇಕವಾಗಿ ಈಗ ಸ್ತ್ರೀಯರಿಗೆ ಯಾರಾದರೂ ಹೆಸರು ಹಾಳು ಮಾಡಿದರೆ, ಕೆಲವರು ಸ್ತ್ರೀಯರು ತುಂಬ ಇದರಲ್ಲಿದ್ದಾರೆ, ಒಂದು ಮರ್ಯಾದೆಯಲ್ಲಿ ಜೀವಿಸ್ತಾ ಇದ್ದಾರೆ. ಕೆಲವು ಸ್ತ್ರೀಯರು ಹೇಳುವಾಗೆ ಇಲ್ಲ, ನಾವು ಒಳ್ಳೆಯವರು ಇದ್ದಾರೆ, ಒಳ್ಳೆಯ ಮರ್ಯಾದೆಯಲ್ಲಿ ಜೀವಿಸ್ತವರಿದ್ದಾರೆ. ಅವರ ಸಡನ್ನಾಗಿ ಯಾರಾದರೂ ಆ ಹೆಸರು ಹಾಳು ಮಾಡಿದರೆ ಅವ್ರಿಗೆ ಒಳಗಿಂದ ನೋವಾಗ್ತದೆ. ಕೆಲವು ಸ್ತ್ರೀಯರು ಹೇಳುವುದಿಲ್ಲ ಯಾರಿಗೆ, ಒಳಗಿಂದ ಅವಳು ಕರಗಿ ಎಲ್ಲಿಯಾದರೂ ಆತ್ಮಹತ್ಯೆ ಮಾಡಿದರೆ, ಇದು ಯಾರು ಅವರ ಹೆಸರು ಹಾಳು ಮಾಡಿದರೆ ಯಾರು ಕಾರಣ? ಅವರು ಕೊಲೆಗಾರ ಆದರು, ಆಲ್ರೆಡಿ ಕೊಲೆಗಾರರು. ಸ್ವಾಭಾವಿಕ ದೃಷ್ಟಿಯಲ್ಲಿ ಅವರು ಕೊಲೆಗಾರರಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಅವನು ಕೊಲೆಗಾರನಾಗಿದ್ದಾನೆ. ಇದು ಇವನಿಗೆ ಪ್ರಕಟ ಆಗದಿದ್ದರೆ ಇವನಿಗೆ ಕಷ್ಟ ಉಂಟು. ಇವನೊಂದು ಪ್ರಕಟ ಆಗದಿದ್ದರೆ, ಕ್ರಿಸ್ತನಲ್ಲಿ ಬಂದರೆ ಮಾತ್ರ ಅವನಿಗೆ ಪ್ರಕಟ ಆಗ್ತದೆ.
ಈ ಸತ್ಯವೇದ ಓದಿದರೆ ಪ್ರಕಟ ಆಗ್ತದೆ ಅವನಿಗೆ. ಸತ್ಯವೇದದ ಸತ್ಯವಾಕ್ಯವನ್ನು ಕೇಳಿದರೆ ಇವನಿಗೆ ಪ್ರಕಟ ಆಗ್ತದೆ, ಓ ನಾನೊಬ್ಬ ಕೊಲೆಗಾರನು ಎಂದು ಗೊತ್ತ. ಇಲ್ಲದರೆ ಆತ ಎಷ್ಟ ತನಕ ಅವನು ಈ ಒಂದು ಪ್ರಕಟಣೆ ಅವನಿಗೆ ಬರುವುದಿಲ್ಲ, ಅವನು ಕೊಲೆಗಾರನಿಂದ ಅವನಿಗೆ ಗೊತ್ತಾಗಿಲ್ಲ. ಅವನು ಹೇಳ್ತಾನೆ ನಾನು ಬಾಯಲ್ಲಿ ಹೇಳಿದೆಂದು, ಆದರೆ ಅವನು ಮರಣಕ್ಕೆ ಕಾರಣ ಆಗಿದೆಂದು ಅವನಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸರ ಈ ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ನಾವು ಎಷ್ಟೋ ಸರಿ ಯೇಸು ಹೇಳ್ತಾನೆ ಒಂದು ಕಡೆಯಲ್ಲಿ, ನೀವು ವೈಭಿಚಾರ ಮಾಡಬಾರ್ದು, ಆದರೆ ಒಬ್ಬ ಸ್ತ್ರೀಗೆ ನೀವು ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಮನಸ್ಸಲ್ಲಿ ಅವಳ ವಿಷಯದಲ್ಲಿ ಮನಸ್ಸಲ್ಲಿ ಕೆಟ್ಟ ಭಾವನೆ ನೀವು ಇದು ಮಾಡಿದರೆ ನೀವು ವೈಭಿಚಾರ ಮಾಡಿ ಆಯಿತು ಎಂದು ಹೇಳ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಏನು ವೈಭಿಚಾರ ಅಂದರೆ ಒಬ್ಬಳಿಗೆ ಹಿಡಿದು ವೈಭಿಚಾರ ಮಾಡೋದು ಅವಳ ಹತ್ರ, ಅಂದರೆ ಕೆಲವರು ರೇಪ್ ಮಾಡ್ತಾರೆ, ಬೇರೆ ಬೇರೆ ವಿಷಯದಲ್ಲಿ ಇದು ಮಾಡ್ತಾರೆ ಇದು. ಆದರೆ ಯೇಸು ಕ್ರಿಸ್ತನ ಆ ಒಂದು ಬೋಧನೆ ಉಂಟಲ್ಲ, ಅದು ಎಲ್ಲ ಬೋಧನೆಗಿಂತ ಅದು ಎಷ್ಟು ಒಂದು ಟಫ್ ಬೋಧನೆ. ಅಂದರೆ ನೀನು ಕಣ್ಣಲ್ಲಿ ನೋಡಿ ಮನಸ್ಸಲ್ಲಿ ಅವಳ ವಿಷಯದಲ್ಲಿ ನೀನು ಕೆಟ್ಟ ಆಲೋಚನೆ ಮಾಡಿದರೆ ನೀನು ವೈಭಿಚಾರ ಮಾಡಿದಾಗೆ ಆಯಿತು. ಮುಟ್ಲಿಲ್ಲ, ಏನು ಮಾಡಲಿಲ್ಲ, ಖಾಲಿ ಮನಸ್ಸಲ್ಲಿ ನೋಡಿ ಮಾಡಿದ ಅದು ಆಗಿ ಹೋಯಿತು, ಪಾಪ ಆಗಿ ಹೋಯಿತು, ಅವನ ಜೀವಿತದಲ್ಲಿ ಪಾಪ ಆಗಿ ಹೋಯಿತು. ಅದೇ ಪ್ರಕಾರ ಇಲ್ಲಿ ಹೇಳ್ತದೆ, ದೂಷಿಸುವವನು ಸೈತಾನನ ಅಭ್ಯಾಸ ಏನು? ದೂಷಿಸುವ ಅಭ್ಯಾಸ, ಕಂಡೆಮ್ ಮಾಡೋದು. ಅದಕ್ಕೆ ಸೈತಾನ ಬಂದಿದ್ದಾನೆ ಕಳ್ಳತನ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ ಆತನು ಬಂದಿದ್ದಾನೆ. ಈ ಲೋಕದಲ್ಲಿ ಅದೇ ಮಾಡ್ತಾ ಇದ್ದಾನೆ. ಈಗ ರೈಟ್ ನಾವು ಹೊರಗೆ ಏನು ನಡೀತಾ ಉಂಟು, ನಾವು ಹೇಳ್ತೀವಿ ಆ ಕಾಯಿಲೆ, ಈ ಕಾಯಿಲೆ, ಕೊರೋನಾ ಕಾಯಿಲೆ, ಇದು ಕಾಯಿಲೆ ಎಂದು. ಅವನು ಏನು ಮಾಡ್ತಾನೆ? ಅವನ ಕೆಲಸ ಮಾಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾ ಇದ್ದಾನೆ, ಭಯ ಹಾಕ್ತಾ ಇದ್ದಾನೆ. ಆತನು ಜನರಲ್ಲಿ ಭಯ ಉಂಟದ ಭಯ ಉತ್ಪಾದಕ ಹೇಳ್ತಾರಲ್ಲ, ಭಯೋತ್ಪಾದಕ. ಅಂದರೆ ಅರ್ಥನು ಅದು ಎಲ್ಲಿಂದ ಬರೋದು? ಅದು ಸೈತಾನ್ನಿಂದ ಬರೋದು, ನರಕದಿಂದ ಬರೋದು ಭಯ ಉತ್ಪಾದಕ. ಇವನು ಈಗ ಲೋಕದಲ್ಲಿ ಏನಾಗಿದ್ದಾನೆ? ಭಯ ಉತ್ಪತ್ತ ಆಗಿದ್ದಾನೆ. ಒಂದು ಕಾಯಿಲೆಯ ನೆಪದಲ್ಲಿ ಅವನು ಭಯ ಹುಟ್ಟಿಸ್ತಾ ಇದ್ದಾನೆ, ಜನರಿಗೆ ಭಯ ಹುಟ್ಟಿಸ್ತಾನೆ. ಅವನು ಕೊಲೆಗಾರ, ಆದಿಯಿಂದಲೂ ಅವನು ಕೊಲೆಗಾರನಾಗಿದ್ದಾನೆ. ಆತನು ಕಾಯಿನಿಗೆ ಏನು ಮಾಡಿದ? ಅವನ ಮನಸ್ಸಲ್ಲಿ ಏನು ಮಾಡಿದ? ಅವನ ಮತ್ಸರ ತಂದು ಅಬೇಲನಿಗೆ ಕೊಲೆ ಮಾಡುವಾಗೆ ಮಾಡಿದನು. ಅಬೇಲನಿಗೆ ಅವನು ಮೊದಲಿನ ಕೊಲೆ ಯಾವಾಗ ಆದದ್ದು? ಸ್ವಾಭಾವಿಕ ಕೊಲೆ ಯಾವುದು ಆದದ್ದು? ಕಾಯಿನನು ಅಬೇಲನಿಗೆ ಕೊಲೆ ಮಾಡಿದ. ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ? ಅವನು ದೇವರಿಗೆ ಅವನ ಕಾಣಿಕೆ, ಅಬೇಲನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಯಿತು. ಇವನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿಲ್ಲ. ಹೊಟ್ಟೆ ಕಿಚ್ಚಿನ ಆತ್ಮ, ಮತ್ಸರದ ಆತ್ಮ ಇವನಿಗೆ ತಡೆಯಲಿಕ್ಕೆ ಆಗದೆ ಅವನಿಗೆ ಪ್ರೀತಿಯಲ್ಲಿ ಕರ್ಕೊಂಡು ಹೋಗಿ ಅರಣ್ಯಕ್ಕೆ ಅವನಿಗೆ ಅಲ್ಲಿ ಕೊಲೆ ಮಾಡಿದ. ಅವನಿಗೆ ಇದು ಕೊಲೆ ಆಗಿದೆ. ಅದಕ್ಕೋಸ್ಕರ ಒಬ್ಬ ಕೊಲೆಗಾರನು ಅವನು ಎಂದಿಗೂ ಪರಲೋಕಕ್ಕೆ ಹೋಗುವುದಿಲ್ಲ ದೇವರ ವಾಕ್ಯ. ಮುಂದೆ ನಾವು ಓದುವ, ಕ್ರಿಸ್ತನು ನಮಗೋಸ್ಕರ 16 ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಕ್ರಿಸ್ತನು ಇಡೀ ಖಾಲಿ ಕ್ರಿಶ್ಚಿಯನ್ನವರಿಗೆ ಪ್ರಾಣ ಕೊಡಲಿಲ್ಲ, ಕ್ರಿಶ್ಚಿಯನ್ನವರಿಗೆ ಅಲ್ಲ, ಇಡೀ ಜಗತ್ತಿನ ಮಾನವನಿಗೆ, ಯಾವ ಜಾತಿ ಕುಲ ಭಾಷೆ ಯಾರಿಲ್ಲ, ಅವನು ಚಿಕ್ಕವನಿಲ್ಲಿ, ದೊಡ್ಡವನಿಲ್ಲಿ, ಬಡವನಿಲ್ಲಿ, ಐಶ್ವರ್ಯಂತನಿಲ್ಲಿ, ಎಲ್ಲರಿಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಆತನು ಯಾರಾಗಿದ್ದ? ದೇವರೇ ಆಗಿದ್ದನು. ದೇವರು ಮಾನವ ರೂಪವಾಗಿ ಬಂದು ಈ ಲೋಕದಲ್ಲಿ ಬಂದು ಆತನು ಎಲ್ಲರಿಗೋಸ್ಕರ ರಕ್ತ ಸುರಿಸಿದ್ದಾನೆ, ಎಲ್ಲರಿಗೋಸ್ಕರ ಆತನು ಜಜ್ಜಲ್ಪಟ್ಟಿದ್ದಾನೆ. ಎಲ್ಲ ಮಾನವನಿಗೋಸ್ಕರ ಜಜ್ಜಲ್ಪಟ್ಟು ತನ್ನ ಶರೀರದಿಂದ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ಆತನು ಶಿಲುಬೆಯಲ್ಲಿ ಆತನು ನೇತಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾರಿಗೋಸ್ಕರ? ಇಡೀ ಜಗತ್ತಿನ ಮಾನವನಿಗೋಸ್ಕರ. ನಾವು ನೋಡ್ತೇವೆ, ಇಬ್ಬರು ಕಳ್ಳರಿದ್ದರು, ಅವರು ಅಲ್ಲಿ ಬರಲಿಲ್ಲ, ಅವರ ಜಾತಿಯನ್ನೊಂದು ಬರೆಯಲಿಲ್ಲ, ಅಲ್ಲಿ ಕಳ್ಳರ ಜಾತಿ ಬರೆಯಲಿಲ್ಲ, ಕಳ್ಳನೇ ಅಲ್ಲ, ಜಾತಿ ಬರೆಯಲಿಲ್ಲ ಅಲ್ಲಿ. ಆದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಕಳ್ಳನು ಯೇಸುಗೆ ದೂಷಿಸಿದನು, ಇನ್ನೊಬ್ಬ ಕಳ್ಳನು ಏನು ಅವನ ಕ್ಷಮೆಯನ್ನು ಕೇಳಿದನು. ಒಬ್ಬನು ಮಾನಸಾಂತರ ಆದನು, ಒಬ್ಬನು ಮಾನಸಾಂತರ ಆಗಿಲ್ಲ, ಪಶ್ಚಾತ್ತಾಪ ಆಗಲಿಲ್ಲ. ಇವನಿಗೆ ಹೇಳ್ತಾನೆ, ದೋಷಿಸಬೇಡ, ನಮಗೆ ಆದರೆ ನಮ್ಮ ತಪ್ಪಿನ ಫಲ ಸಿಕ್ಕಿದೆ ನಮಗೆ, ಇವನು ಹಾಗೆ ಮಾಡಲಿಲ್ಲ ಅಂತ ಹೇಳ್ತಾನೆ. ಒಬ್ಬನು ದೂಷಿಸ್ತಾನೆ, ನೀನು ನಿನ್ನನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಹೇಳ್ತಾನೆ. ಇನ್ನೊಬ್ಬನು ಹೇಳ್ತಾನೆ, ಇಲ್ಲ, ನಮಗಾದ್ರೆ ನಾವು ಕಳ್ಳತನ ಮಾಡಿದ್ದೇವೆ, ನಾವು ಏನು ಮಾಡಿದ್ದೇವೆ ಅದಕ್ಕೆ ಸರಿ, ನಮಗೆ ಸಿಕ್ಕಿದೆ, ಇವನು ನಿರ್ದೋಷಿ. ಅಲ್ಲಿ ಶಿಲುಬೆಯಲ್ಲಿ ಹೇಳ್ತಾನೆ, ಇವನು ನಿರ್ದೋಷಿ ಆಗಿದ್ದಾನೆ.
ಪುನಃ ಹೇಳ್ತಾನೆ, ನೀನು ರಾಜ್ಯ ಅಧಿಕಾರವನ್ನು ತೆಗೆದುಕೊಂಡು ಬರುವಾಗ ನನ್ನ ನೆನಪು ಕರುಣೆ ತೋರಿಸು ನನ್ನ ಮೇಲೆ ಹೇಳ್ತಾನೆ. ಯೇಸು ಏನು ಹೇಳ್ತಾನೆ, ಇವತ್ತೇ ನೀನು ನನ್ನ ಸಂಗಡ ಪ್ಯಾರಡೈಸಲ್ಲಿ. ಅಂದರೆ ಯೇಸುಗೆ ಗೊತ್ತಿತ್ತು, ಇವತ್ತೇ ಸ್ವಲ್ಪ ಸಮಯದ ನಂತರ ನಾನು ಪ್ರಾಣ ಬಿಡ್ತೇನೆ, ಶರೀರ ಬಿಡ್ತೇನೆ, ಈ ಲೋಕದ ಈ ಮಾನವ ಕುಲಗೋಸ್ಕರ ನಾನು ಪ್ರಾಣ ಬಿಡ್ತೇನೆ, ನಾನು ಈ ಶರೀರದಿಂದ ಪ್ರಾಣ ಬಿಡ್ತೇನೆ. ಅಂದರೆ ಆತನು ಸಾಯ್ತಾನೆ ಗೊತ್ತಿತ್ತು. ಅದಕ್ಕೆ ಇವತ್ತೇ ಅಂದರೆ ಈಗಲೇ ಹೇಳ್ಬೋದು, ಇವತ್ತೇ ನೀನು ನನ್ನ ಸಂಗಡ ಪ್ಯಾರಡೈಸಲ್ಲಿ ಇರ್ತಿ. ಪ್ಯಾರಡೈಸ್ ಅಂದರೆ ಒಂದು ಸ್ಥಳವಾಗಿದೆ, ಅದು ಪರದೇಶ ಆಗಿದೆ. ಅಲ್ಲಿ ನನ್ನ ಸಂಗಡ ಇರ್ತಿ ಎಂದು ಯೇಸು ಅಲ್ಲಿ ಪ್ರಾಮಿಸ್ ಮಾಡಿದ ಅವನಿಗೆ. ಅದಕ್ಕೆ ಸರ ದೇವರು ಎಲ್ಲ ಮಾನವ ಕುಲಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ರಕ್ಷಣೆ ಹೊಂದಿಕೆ. ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಮಾನವನಿಗೆ. ಒಬ್ಬವನಿಗೆ ರಕ್ಷಣೆ ಆಗದೆ ಅವನು ಎಷ್ಟು ಐಶ್ವರ್ಯವಂತಾಗಲಿ, ಎಷ್ಟು ಪದವಿಯಲ್ಲಿ ಇರಲಿ, ಅವನು ಏನು ಪ್ರಯೋಜನ ಇಲ್ಲ. ಇಡೀ ಜಗತ್ತನ್ನು ಸಂಪಾದನೆ ಮಾಡಿ ಅವನು ಎಲ್ಲ ಪದವಿ ಐಶ್ವರ್ಯ ಎಲ್ಲವನ್ನು ಅವನ ಆತ್ಮ ನಾಶವಾದರೆ ಏನು ಪ್ರಯೋಜನ ಇಲ್ಲ. ನೋಡಿ, ಈಗ ಲೋಕದಲ್ಲಿ ಕಾಯಿಲೆ ಬಂದಿದೆ. ಈಗ ದೊಡ್ಡ ದೊಡ್ಡ ಐಶ್ವರ್ಯವಂತರು ಏನು ಮಾಡ್ತಾರೆ, ಹೇಗಾದರೂ ಮದ್ದೆಲ್ಲ ಮಾಡಿ ಅದರಿಂದ ಹೊರಗೆ ಬರ್ತಾರೆ. ಈಗ ಬಡವನು, ಅವನ ಹತ್ರ ಏನಿಲ್ಲ, ಏನು ಮಾಡ್ತಾನೆ, ಕೆಲವರು ಬರ್ತಾರೆ, ಕೆಲವರು ಅಲ್ಲೇ ಸಾಯ್ತಾರೆ. ಆದರೆ ಯಾರೋ ಐಶ್ವರ್ಯವಂತನು ಹೋಗಿ ಅಲ್ಲಿಂದ ಹೊರಗೆ ಬಂದ ಒಂದು ದಿವಸ ಅವನಿಗೆ ಸಾಯ್ಲಿಕ್ಕೆ ಉಂಟು, ಶರೀರ ಬಿಡಲೇ ಉಂಟು. ಯಾರಿಗೆ ಪರ್ಮನೆಂಟ್ ಇಲ್ಲ ಶರೀರ. ಏಕೆಂದರೆ ದೇವರು ಏನು ಬಯಸ್ತದ್ದು, ದೇವರು ಇಡೀ ಮಾನವ ಕುಲವು ರಕ್ಷಣೆ ಹೊಂದಬೇಕಂದು. ಅಂದರೆ ಸತ್ತ ನಂತರ ಅವನು ಪರಲೋಕಕ್ಕೆ ಹೋಗಬೇಕು, ನಿತ್ಯ ನಿತ್ಯ ಆತನು ಬಾಳಬೇಕು ಎಂದು ಒಂದೇ ದೇವರ ಚಿತ್ತ. ಅದು ರಕ್ಷಣೆ ಎಂದರೆ ಏನದು, ಯಾವ ರೀತಿ ಅದು ರಕ್ಷಣೆ ಅಂದರೆ? ಯಾರಿಗೆ ಅದು? ಇಡೀ ಮಾನವ ಕುಲಕ್ಕೆ. ಅದು ಯಾರು ಯೇಸುವನ್ನು ನಂಬುತ್ತಾರೆ. ಆತನು ನಾನೊಂದು ಪಾಪಿಯಾಗಿದ್ದೇನೆ. ಈಗ ಯೇಸು ಸ್ವಾಮಿಯನ್ನು ನಂಬೋದರ ಕೂಡ ಈ ರಕ್ಷಣೆಗೆ ಬರಬೇಕಾ? ಅಲ್ಲ, ಯೇಸು ಸ್ವಾಮಿ ಯಾರ್ಯಾರು ನಂಬುವುದಿಲ್ಲ ನೋಡಿ, ಇಡೀ ಜಗತ್ತಿನ ಮಾನವನಿಗೆ ಸಹ ಆತನು ಪ್ರಾಣ ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ಈಗ ಯಾರ್ಯಾರು ನಂಬುತ್ತಾರೆ, ಈ ಸತ್ಯ ಯಾರು ನಂಬುತ್ತಾರೆ, ಯೇಸುವಿನ ರಕ್ತದಲ್ಲಿ ಪಾಪ ಪರಿಹಾರ ಉಂಟು. ಹಾಗಾದರೆ ರಕ್ಷಣೆ ಅಂದರೆ ಯೇಸುವಿನ ರಕ್ತದಲ್ಲಿ ಪಾಪ ಪರಿಹಾರ. ನಾನು ಪಾಪ ಮಾಡಿದೆ ನಾವು ಒಪ್ಪಿಕೊಳ್ಬೇಕು. ಅವನು ನಾನೊಂದು ಪಾಪಿ ಆಗಿದ್ದೇನೆ, ನಾನು ಹುಟ್ಟುವಾಗನೇ ಹುಟ್ಟು ಪಾಪಿ ಒಪ್ಪಬೇಕು ಅದು. ಮತ್ತು ನಾನು ಪಾಪದಲ್ಲಿ ಇದ್ದೇನೆ. ಯೇಸು ಸ್ವಾಮಿ ಹಾಗಾದ್ರೆ ರಕ್ಷಿಸಲಿಕ್ಕೆ ಬಂದ, ಅದೇ ರಕ್ಷಣೆ. ಯೇಸು ಈ ಲೋಕದಲ್ಲಿ ಮಾನವನಿಗೆ ರಕ್ಷಿಸಲಿಕ್ಕೆ ಬಂದಿದ್ದಾನೆ, ರಕ್ಷಣೆ ಕೊಡಲಿಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರ ಅವನು ಕತ್ತಿ ದೊಣ್ಣೆಯಿಂದ ರಕ್ಷಣೆ ಕೊಡಲಿಲ್ಲ. ಕತ್ತಿ ದೊಣ್ಣೆಯಿಂದ ರಕ್ಷಣೆ ಆಗುವುದಿಲ್ಲ, ಬಿಲ್ಲು ಬಾಣದಿಂದ ರಕ್ಷಣೆ ಆಗುವುದಿಲ್ಲ. ತನ್ನ ಸ್ವಂತ ಶರೀರವನ್ನು ಆತನು ಜಜ್ಜಲ್ಪಟ್ಟು ಹೂಣಲ್ಪಟ್ಟು ಅದು ಏನು ಮಾಡಿದ್ದಾನೆ, ತನ್ನ ರಕ್ತದಿಂದ ಆತನು ಮಾನವನಿಗೆ ಬಿಡುಗಡೆ ಮಾಡಿದ್ದಾನೆ. ಆ ರಕ್ತವನ್ನು ಇವತ್ತು ನಂಬಬೇಕು ಮಾನವನು. ಆ ರಕ್ತ ಕಳಂಕ ಇಲ್ಲದ ರಕ್ತ, ಅದು ಪರಿಶುದ್ಧ ರಕ್ತ, ಅದು ಪರಲೋಕದ ರಕ್ತ. ಈ ಲೋಕದ ರಕ್ತದ ಹಾಗೆ ಅಲ್ಲ, ನಮ್ಮ ಒಳಗಿದ್ದ ರಕ್ತದ ಹಾಗೆ ಅಲ್ಲದು, ಅದು ಪರಿಶುದ್ಧ ರಕ್ತ. ಆ ರಕ್ತಕ್ಕೆ ನಂಬುವವನು, ಈ ನನ್ನಗೋಸ್ಕರ ಇವನು ರಕ್ತವನ್ನು ಸುರಿಸಿದ್ದಾನೆ, ನನಗೆ ಅಲ್ಲಿ ದೇವರ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಈಗ ಯಾವ ರಕ್ತ ಬೇಕು? ಕ್ರಿಸ್ತನ ರಕ್ತ ಬೇಕು. ಆ ರಕ್ತ ಮಾತ್ರ ನಮ್ಮ ಸಕಲ ಪಾಪದಿಂದ ನಮಗೆ ಬಿಡುಗಡೆ ಮಾಡಲಿಕ್ಕೆ ಆಗ್ತದೆ. ಆದರೆ ದೇವರ ವಾಕ್ಯ ಏನಿರ್ತದೆ, ಅದು ಏನು ಮಾಡಿದರಿಂದಲೇ ನಿನ್ನ ಪಾಪ ಪರಿಹಾರ ಆಗುವುದಿಲ್ಲ. ನೀನು ಎಷ್ಟು ಕೋಳಿ ಕಡೆ, ಎಷ್ಟು ಕುರಿ ಬೇಕಾದರೆ ಕಡೆ, ಪಾಪ ಪರಿಹಾರ ಎಷ್ಟು ಜನರಿಗೆ ಬೇಕಾದರೆ ನೀನು ಏನಾಗು, ಊಟ ಹಾಕು. 1000 ಕಟ್ಟಲೆ ಜನರಿಗೆ ಊಟ ಹಾಕು, ನಿನ್ನ ಪಾಪ ಪರಿಹಾರ ಆಗುವುದಿಲ್ಲ. ಒಬ್ಬೊಬ್ಬ ಮಾನವನ ಈ ಲೋಕದಲ್ಲಿ ಇರುವಾಗ ಶರೀರದಲ್ಲಿ ಪಾಪ ಪರಿಹಾರ ಆಗುವುದಿಲ್ಲದರೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಅವನು ಈ ಪ್ರಪಂಚದಲ್ಲಿ ಏನು ಮಾಡಿದರೆ ವ್ಯರ್ಥ. ಅವನು ಏನು ಮಾಡಿದರೆ ವ್ಯರ್ಥ. ಹಾಗಾದ್ರೆ ದುಡಿಬೇಕು ನಾವು ನಿತ್ಯ ರಕ್ಷಣೆಗೆ ನಾವು ದುಡಿಬೇಕು. ಮೊದಲು ತವಕಬಡಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬಡಿ ಯೇಸು ಹೇಳ್ತಾನೆ. ಅದಕ್ಕೋಸ್ಕರ ಈ ಸತ್ಯ ಮಾನವನು ತಿಳ್ಕೊಳ್ಬೇಕು. ಈ ಸತ್ಯ ತಿಳ್ಕೊಂಡು ಮಾನಸಾಂತರ ಆಗಿ ಪಶ್ಚಾತ್ತಾಪ ಆಗಿ, ನಾನೊಂದು ಪಾಪಿ ಆಗಿದ್ದೇನೆ, ನಾನು ಪಾಪದಲ್ಲಿದ್ದೇನೆ, ನನಗೊಬ್ಬ ರಕ್ಷಕನ ಬೇಕು. ಯಾರು ರಕ್ಷಕನು? ಮಾನವನಾಗಿ ಬಂದ ಯೇಸು ಕ್ರಿಸ್ತನ ಬೇಕು. ಲೋಕದಲ್ಲಿ ತುಂಬ ರಕ್ಷಕರು ಇದ್ದಾರೆ,
ನಾವು ನಿಮ್ಮನ್ನು ರಕ್ಷಿಸ್ತೇವೆ, ನಮ್ಮ ಹತ್ರ ನಮ್ಮ ಹತ್ರ ಬನ್ನಿ ಎಂದು ಬೇರೆ ಬೇರೆ ರೀತಿಯಲ್ಲಿ ರಕ್ಷಕರು ಇದ್ದಾರೆ, ಆದರೆ ಅವರಲ್ಲಿ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ನಮಗೆ ದೇವರು ಯೇಸುವಿನ ಮುಖಾಂತರ ಕೊಟ್ಟಿದ್ದಾನೆ. ಯೇಸುವಿನ ಮುಖಾಂತರ ಆಲ್ರೆಡಿ ಕೊಟ್ಟ ಆಗಿದೆ. ನಮಗೆ ರಕ್ಷಣೆ ಬೇಕಾದ್ರೆ ಯೇಸುವಿನ ಪಾದ ಸನ್ನಿಧಾನಕ್ಕೆ ನಾವು ರಕ್ಷಣೆ ಬೇಕಾದ್ರೆ ಫಸ್ಟ್ ಶಿಲುಬೆ ಹತ್ರ ಬರಬೇಕು. ನಾವು ಶಿಲುಬೆಯಲ್ಲಿ ಏನು ಯೇಸು ಕ್ರಿಸ್ತನು ಮಾಡಿದ್ದಾನೆ ಆ ತ್ಯಾಗವನ್ನು ನೆನೆಸ್ಕೊಳ್ಬೇಕು. ಆ ತ್ಯಾಗವನ್ನು ನೆನೆಸಿ ನಾವು ಆ ಮಾಡಿದ ಕೆಲಸ ಅದು ನಂಬಬೇಕು, ನಾವು ಸ್ವೀಕಾರ ಮಾಡಬೇಕು. ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ, ಸ್ವೀಕಾರ ಮಾಡಿ ಯೇಸುವೇ ನನಗೋಸ್ಕರ ನೀನು ಸತ್ತಿದ್ದಿ, ನನಗೋಸ್ಕರ ನೀನು ರಕ್ತವನ್ನು ಸುರಿಸಿದಿ, ನನಗೋಸ್ಕರ ಗೋಲಾಡಿ ಆ ಶಿಲುಬೆಯಲ್ಲಿ ನೀನು ಪ್ರಾಣ ಬಿಟ್ಟಿದ್ದಿ, ಈ ಸತ್ಯ ಅವನು ನಂಬಬೇಕು. ಯೇಸುವೇ ಆಗ ಅವನ ಪಶ್ಚಾತ್ತಾಪ ಆಗಬೇಕು. ನನಗೋಸ್ಕರ, ಆತನಿಗೋಸ್ಕರ ಆತನು ಸಾಯಲಿಲ್ಲ, ನಮಗೋಸ್ಕರ ಈ ಜಗತ್ತಿನ ಮಾನವಗೋಸ್ಕರ ಸತ್ತಿದ್ದಾನೆ. ನೀನು ಸ್ವಂತ ನಿನ್ನ ರಕ್ಷಣೆ ಸ್ವಂತ ನೀನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಇದು ನಂಬಬೇಕು, ಆತನು ಸತ್ತು ಉಣಲ್ಪಟ್ಟು 3ನೇ ದಿವಸ ಆತನು ಜೀವಂತ ಆಗಿದ್ದಾನೆ. ಇದು ಸತ್ಯ ನಂಬಬೇಕು. ಅವನು 3ನೇ ದಿವಸ ಜೀವಂತ ಆಗನೆ ಪರಲೋಕಕ್ಕೆ ಹೋಗಿ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಇಡೀ ಮಾನವನಿಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಆತನು ಪುನಃ ಈಗ ಬರ್ತಾನೆ, ಸತ್ಯವೇದಲ್ಲಿ ಉಂಟು, ಆತನು ಬರ್ತಾನೆ. ಈ ಸತ್ಯ ಅವನು ನಂಬಿ ಮಾನಸಾಂತರ ಹೃದಯದಿಂದ ಅವನು ನಂಬಿ ಬಾಯಿಂದ ಅರಿಕೆ ಮಾಡುವಾಗ ಏನಾಗ್ತದೆ, ಅವನಿಗೆ ರಕ್ಷಣೆ ಆಗ್ತದೆ. ಆಗ ಅವನಿಗೆ ತಂದೆ, ಮಗ, ಪರಿಶುದ್ಧ ಆತ್ಮನ ನಾಮದಲ್ಲಿ ಮುಳುಗಿ ದೀಕ್ಷಾಸ್ಥಾನ ತಗೊಳ್ಳುವಾಗ ಅವನಿಗೆ ರಕ್ಷಣೆ. ಅವನ ಹೆಸರು ಪರಲೋಕದ ಜೀವಿತದ ಪುಸ್ತಕದಲ್ಲಿ ಬರೆದಾಯಿತು. ಹಾಗಾದ್ರೆ ಪಾಪ ಮಾಡಿದವನಿಗೆ ಮೊದಲು ರಕ್ಷಣೆ ಆಗಬೇಕು. ರಕ್ಷಣೆ ಆಗಬೇಕು. ಆ ರಕ್ಷಣೆ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಬರ್ತದೆ. ಅವನ ಮುಖಾಂತರ ಮಾತ್ರ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾವ. ರಕ್ಷಣೆ ಅಂದರೆ ರಕ್ಷಿಸುವುದು. ಅಂದ್ರೆ ರಕ್ಷಿಸುವುದು ಯಾರಿಗೆ? ಬಿದ್ದವನಿಗೆ ಬುದ್ಧನಿಗೆ ರಕ್ಷಿಸಬೇಕು. ಬಾವಿಯಲ್ಲಿ ಬಿದ್ದವನಿಗೆ ರಕ್ಷಿಸಬೇಕು, ಹೌದಲ್ವಾ? ರೋಗದಲ್ಲಿ ಬಿದ್ದವನಿಗೆ ಡಾಕ್ಟರ್ಗಳು ರಕ್ಷಿಸಬೇಕು. ಈ ಎಲ್ಲಾದ ಮೊದಲು ಮನುಷ್ಯನು ಪಾಪ ಮಾಡಿರ್ತಾನೆ. ಅದೇ ಸೊ ಈ ಪಾಪದಿಂದ ರಕ್ಷಿಸಲು ಯೇಸು ಸ್ವಾಮಿ ಬಂದದ್ದು. ಈಗ ಯೇಸು ಸ್ವಾಮಿನ ನಂಬಿದ್ರೆ ಮಾತ್ರ ನಿನ್ನ ಪಾಪಗಳು ಪರಿಹಾರ ಆಗುತ್ತೆ. ಫ್ರೀ ಗಿಫ್ಟ್ ಅಲ್ಲ ಅದು? ಫ್ರೀ ಗಿಫ್ಟ್. ಹಣ ಕೊಡ್ಲಿಕ್ಕಿಲ್ಲ. ಖಾಲಿ ನೀನು ನಂಬಬೇಕು. ಮಾನಸಾಂತರ ಆಗಿ ಪಶ್ಚಾತ್ತಾಪ, ರಿಫೆಂಡೆನ್ಸ್ ವೆರಿ ಇಂಪಾರ್ಟೆಂಟ್. ಪಶ್ಚಾತ್ತಾಪ ವೆರಿ ಇಂಪಾರ್ಟೆಂಟ್. ಅವನು ನಾನು ಒಬ್ಬ ಪಾಪಿಯಾಗಿದ್ದೇನೆ, ನಾನು ಪಾಪ ಮಾಡ್ತಾ ಇದ್ದೇನೆ, ಸ್ವಾಮಿ ನನಗೆ ನೀನು ಕ್ಷಮಿಸು, ನಿನ್ನ ರಕ್ತದಿಂದ ಪಾಪ ಪರಿಹಾರ ಉಂಟು, ನಿನ್ನ ರಕ್ತಕ್ಕೆ ನಾನು ನಂಬುತ್ತೇನೆ, ನಿನ್ನ ರಕ್ತಕ್ಕೆ ನಾನು ನಂಬುತ್ತೇನೆ ಎಂದು ಅವನು ಯಾವಾಗ ರಿಫೆಂಡ್ ಆಗಿ ಈ ಸತ್ಯವನ್ನು ನಂಬುತ್ತಾನೆ, ಅವನಿಗೆ ರಕ್ಷಣೆ ಆಗ್ತದೆ. ರಕ್ಷಣೆ ಆದ ಕೂಡಲೇ ಮತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದು? ದೀಕ್ಷಾಸ್ಥಾನ ಬೇಕು ಅವನಿಗೆ. ಆ ದೀಕ್ಷಾನ ತೆಗೆದುಕೊಳ್ಳಲೇಬೇಕು ಅವನು. ಕೆಲವರು ಹೇಳ್ತಾರೆ ನಾವು ಸಣ್ಣದಲ್ಲಿ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಾರೆ. ಅದರಲ್ಲಿ ರಕ್ಷಣೆ ಎಲ್ಲಿ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಡಲಿಲ್ಲ. ಅದರ ರಕ್ಷಣೆ ಇಲ್ಲ, ಎಲ್ಲಿ ಕೂಡ ಇಲ್ಲ. ಆ ವಿಷಯದಲ್ಲಿ ರಕ್ಷಣೆ ನನಗೆ ಚಿಕ್ಕದಿಂದ ಸ್ಪ್ರಿಂಕಲ್ ಮಾಡಿದಲ್ಲಿ ರಕ್ಷಣೆ ಎಲ್ಲಿ ಕೂಡ ಬರೆಯಲ್ಪಡಲಿಲ್ಲ. ಬರೆಯಲ್ಪಡಿದೆ ನೀನು ಮುಳುಗಿ ದೀಕ್ಷಾಸ್ಥಾನ ಎಷ್ಟೋ ಕಡೆಯಲ್ಲಿ ಉಂಟು. ಇಲ್ಲಿ ಎಷ್ಟು ಪೇತ್ರನ ಪತ್ರಿಕೆಯಲ್ಲಿ ಉಂಟು, ಮತ್ತಾಯನ ಪತ್ರಿಕೆ ಉಂಟು, 4 ಗಾಸ್ಪೆಲಲ್ಲಿ ಉಂಟು, ಮತ್ತು ಅಪೊಸ್ತಲರ ಪತ್ರಿಕೆಯಲ್ಲಿ ಉಂಟು. ನೀನು ಮುಳುಗಿ ದೀಕ್ಷಾಸ್ಥಾನ ತಗೊಳ್ಳುವಾಗ ನಿನ್ನ ಹೆಸರು ಎಲ್ಲಿ ಬರೆಯಲ್ಪಡ್ತದೆ? ಜೀವಿತದ ಪುಸ್ತಕದಲ್ಲಿ ಬರಬೇಕು. ನಾವು ನ್ಯಾಯ ತೀರ್ಪಿನ ದಿವಸ ದೇವದೂತರು ಏನು ತರ್ತಾರೆ? ಜೀವಿತದ ಪುಸ್ತಕ ತರ್ತಾರೆ. ಈ ಪುಸ್ತಕದಲ್ಲಿ ಇವನ ಹೆಸರು ಉಂಟಾ ಇಲ್ಲ ಎಂದು. ಒಂದು ವೇಳೆ ಇಲ್ಲದಿದ್ದರೆ ಅವನು ನಿತ್ಯ ನರಕಕ್ಕೆ ಹೋಗಬೇಕಾಗುತ್ತೆ. ದೇವರ ವಾಕ್ಯ ಹೇಳ್ತದೆ ಅವನು ನಿತ್ಯ ನರಕಕ್ಕೆ ಹೋಗಬೇಕಾಗುತ್ತೆ. ಈಗ ಮೇನ್ ಇಂಪಾರ್ಟೆಂಟ್ ಏನು? ಜೀವಿತದ ಪುಸ್ತಕದಲ್ಲಿ ಹೆಸರು ಇರಬೇಕು. ಈ ಸಂಗತಿ, ಈಗ ಹೇಳಿದ ಸಂಗತಿ ನಾವು ಮಾಡುವಾಗ, ಒಬ್ಬ ವ್ಯಕ್ತಿ ಮಾಡುವಾಗ ಅವನಿಗೆ ರಕ್ಷಣೆ ಆಗ್ತದೆ. ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಲೋಕದಲ್ಲಿ ಎಷ್ಟು ಪದವಿ ಇರಲಿ ಏನು ಪ್ರಯೋಜನ ಇಲ್ಲ. ರಕ್ಷಣೆ ವೆರಿ ಇಂಪಾರ್ಟೆಂಟ್. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ, ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನೋಡಿ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ಅವನೇ ನೆಲೆಗೊಂಡಿರುವುದುಂಟೇ ಹೇಳ್ತಾನೆ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಪ್ರಚಾರದಿಂದಾಗಲಿ ಪ್ರೀತಿಸುತ್ತರಾಗಿದ್ದೇವೆ ಬಾರದು, ನಿಮ್ಮ ಪ್ರೀತಿಯು ಕೃತ್ಯಗಳಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಒಂದು ವಿಷಯ ಉಂಟು, ಒಬ್ಬ ರಕ್ಷಣೆ ಹೊಂದಿದವನು, ದೇವರ ವಾಕ್ಯತೆ ಒಂದು ತಂಬು ನೀರು ಬೇಕಾದರೆ ಕೊಟ್ಟರೆ ಉಂಟ ಅಲ್ಲಿ ಪರಲೋಕದಲ್ಲಿ ಬರೆಯಲ್ಪಟ್ಟದೆ.
ಬರೆಯುತ್ತದೆ. ಯೇಸುವಿನ ಭಕ್ತರಿಗೆ, ಭಕ್ತರಿಗೆ, ರಕ್ಷಣೆ ಹೊಂದಿದವರಿಗೆ. ಈಗ ರಕ್ಷಣೆ ಹೊಂದಿ ನೀನು ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ, ದಾನ ಕೊಡ್ತೀವಿ, ಧರ್ಮ, ಅದು ಎಲ್ಲ ಪುಸ್ತಕದಲ್ಲಿ ಬರೆಯಲ್ಪಡ್ತಿದೆ. ದೇವರ ಕೃತ್ಯ ಪುಸ್ತಕ ಉಂಟು, ಅಲ್ಲಿ ಎಲ್ಲದು ಬರೆಯಲ್ಪಡ್ತದೆ. ನೀನು ಏನೇನು ಕೆಲಸ ಮಾಡಿದಿ, ಏನು ದಾನ ಮಾಡಿ, ಎಷ್ಟು ಜನಕ್ಕೆ ಕರುಣೆ ತೋರಿಸಿದ್ದಿ, ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ದಿ, ಎಷ್ಟು ಜನಕ್ಕೆ ದಯ ತೋರಿಸಿ, ಎಷ್ಟು ಜನಕ್ಕೆ ಬಟ್ಟೆ ಕೊಟ್ಟಿದ್ದಿ, ನೀನು ಎಷ್ಟು ಜನಕ್ಕೆ ಬಂಧನದಲ್ಲಿ ನೋಡಲಿಕ್ಕೆ ಹೋಗಿದ್ದಿ, ಎಷ್ಟು ಜನಕ್ಕೆ ಸಹಾಯ ಮಾಡಿದಿ, ಕಾಯಿಲೆದಲ್ಲಿರುವಾಗ ಎಷ್ಟು ಜನಕ್ಕೆ ಸಹಾಯ ಮಾಡಿದಿ ಎಂದು ಎಲ್ಲ ಅಲ್ಲಿ ಬರೆಯಲ್ಪಡ್ತದೆ. ಇದು ವೆರಿ ಇಂಪಾರ್ಟೆಂಟ್. ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನಲ್ಲಿ ಇಲ್ಲದೆ ಮಾಡುವುದಾದರೆ ಅವನಿಗೆ ಏನು ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ಕೊರ್ನೇಲು ಎಂಬ ಒಬ್ಬ ಮನುಷ್ಯನಿದ್ದನು. ದೇವರ 10ನೇ ಅಧ್ಯಾಯ 20ನೇ ಗೀತೆ ಹೇಳ್ತದೆ, ಅವನು ಇದ್ದನು, ಒಳ್ಳೆಯ ದಾನ ಧರ್ಮ ಮಾಡ್ತಿದ್ದನು, ಅವನು ದೊಡ್ಡ ಅಧಿಕಾರಿ, ಅವನು ದಾನ ಧರ್ಮ ಮಾಡ್ತಿದ್ದನು, ಸಮಯ ಸಮಯಕ್ಕೆ ಪ್ರಾರ್ಥನೆ ಮಾಡ್ತಿದ್ದನು. ಆತನು ಸಮಯ ಸಮಯಕ್ಕೆ ಟೈಮ್ ಟು ಟೈಮ್ ಪ್ರಾರ್ಥನೆ, ದಾನ ಧರ್ಮ ಮಾಡ್ತಿದ್ದನು. ಅವನು ಒಂದು ಹೆಂಡತಿಗೆ ಒಳ್ಳೆಯ ಗಂಡನು, ಮಕ್ಕಳಿಗೆ ಒಳ್ಳೆಯ ತಂದೆವು, ಮತ್ತು ಅವನು ದೊಡ್ಡ ಅಧಿಕಾರಿ. ಅಲ್ಲಿ ಎಷ್ಟು ಜನ ಅವನ ಅಂಡರಲ್ಲಿ ಇದ್ದಾರೆ ಅವರಿಗೆ ಒಳ್ಳೆಯ ಒಬ್ಬ ಅಧಿಕಾರಿ. ಎಲ್ಲರ ಬಾಯಲ್ಲಿ ಅವನು ಒಳ್ಳೆಯವನೆಂದು ಹೇಳ್ತಿದ್ದರು. ಅವನ ಪ್ರಾರ್ಥನೆ, ಅವನ ಮನಸ್ಸು ದೇವರು ನೋಡಿದನು. ನೋಡಿ ಏನು ಮಾಡಿದನು, ದೇವದೂತರಿಗೆ ಕಳಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ. ಏಕೆ ಕಳಿಸ್ತಾನು? ಅಲ್ಲಿಂದಲೇ ಅವನಿಗೆ ರಕ್ಷಣೆ ಕೊಡ್ಬೋದಿತ್ತಲ್ಲ, ಇಲ್ಲ, ದೇವದೂತರಿಗೆ ಕಳಿಸಿ ಇವನಿಗೆ ಈಗ ಸುವಾರ್ಥ ಬೇಕು. ಒಳ್ಳೆಯ ಮನುಷ್ಯ ಅವನು, ಒಳ್ಳೆಯ ಮನುಷ್ಯ. ಅಲ್ಲಿ ಹೇಳ್ತದೆ, ಒಳ್ಳೆಯ ಮನುಷ್ಯ ಪರಲೋಕಕ್ಕೆ ಹೋಗುವುದಿಲ್ಲ. ದಾನ ಮಾಡಿದ್ದಾನೆ, ಧರ್ಮ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ, ಒಳ್ಳೆಯ ಪದವಿ ಉಂಟವನು, ಒಳ್ಳೆಯ ಅಧಿಕಾರಿ ಅವನು. ದೇವರ ವಾಕ್ಯ ಅವನು ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಈಗ ಅವನಿಗೆ ದೇವರಿಗೆ ಕರುಣೆ ಉಂಟು ಅವನ ಮೇಲೆ. ಒಂದು ಕೆಲಸ ಮಾಡು, ದೇವದೂತನು ಬಂದು ದರ್ಶನದಲ್ಲಿ ಹೇಳ್ತಾನೆ, ಒಂದು ಕೆಲಸ ಮಾಡು, ಜಪ್ತದಲ್ಲಿ ಪೇತ್ರನಿದ್ದಾನೆ, ಅಲ್ಲಿ ನೀನು ಅವನಿಗೆ ಕರೆ ಕಳಿಸು, ಅವನಿಗೆ ಕರೆ ತಂದು ಅವನು ಏನು ಹೇಳ್ತಾನೆ ಅದು ಕೇಳು. ಅವನು ಏನು ಹೇಳ್ತಾನೆ ಕೇಳು. ಏಕೆ ದೇವರು ಅವನ ಮೇಲೆ ಕೃಪೆ ತೋರಿಸಿದನು. ಯಾರ ಮೇಲೆ? ಕೊರ್ನೇಲ ಮೇಲೆ ಕೃಪೆ ತೋರಿಸಿದನು. ಅವನು ಬಂದು ಅಲ್ಲಿ ಸುವಾರ್ಥ ಹೇಳಿದನು. ಯೇಸುವಿನ ವಿಷಯದಲ್ಲಿ, ಯೇಸು ಯಾರಾಗಿದ್ದಾನೆ, ಏಕೆ ಮರದ ಕಂಬಕ್ಕೆ ಅವನು ನೇತಾಲ್ಪಟ್ಟಿದ್ದನು, ಏಕೆ ರಕ್ತ ಸುರಿಸಿದ್ದನು, ಆತನು ಯಾರಾಗಿದ್ದಾನೆ, ಯಾರಾಗಿದ್ದಾನೆ, ಏಕೆ ಆತ ರಕ್ತ ಸುರಿಸಿದನು, ಆ ಶಿಲುಬೆಯಲ್ಲಿ ಏನಾಯಿತು ಎಂದು ಅವನು ಸಾರುವಾಗನೇ ದೇವರ ವಾಕ್ಯ ಹೇಳ್ತದೆ, ಅವರ ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿತು. ಎಲ್ಲರ ಮೇಲೆ ಪವಿತ್ರಾತ್ಮ ಇಳಿತು. ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರು. ಆಗ ಪೇತ್ರನು ನೋಡಿದನು, ನಾವು ಎಣಿಸಿದ್ದೇವೆ ಖಾಲಿ ಯಹೂದ್ಯರಿಗೆ ಮಾತ್ರ ರಕ್ಷಣೆ, ಯಹೂದ್ಯರಿಗೆ ಮಾತ್ರ ಸುವಾರ್ತೆ, ಬೇರೆ ಯಾರಿಗೆ ಇಲ್ಲೆಂದು. ಈಗ ನೋಡುವಾಗ ನಮಗೆ ಹೇಗೆ ಪವಿತ್ರಾತ್ಮವನ್ನು ಬಂದ ನಮ್ಮ ಮೇಲೆ, ಅವರ ಮೇಲೆ ಅವರು ಯಾರು ಆಗಿದೆ? ಅನ್ಯರು, ಎಲ್ಲರೂ ಅನ್ಯರು, ಯೇಸುಗೆ ಅರಿಯಾದವರು ಅವರು. ಅವರ ಮೇಲೆ ಕೂಡ ಪರಿಶುದ್ಧ ಆತ್ಮನು ಬಂತು ಎಂದು ದೇವರ ವಾಕ್ಯ ಹೇಳ್ತದೆ. ಅವರು ತಡೆ ಮಾಡದೆ ಎಲ್ಲರೂ ತಂದೆ, ಮಗ, ಪರಿಶುದ್ಧ ಆತ್ಮನಾಮದಲ್ಲಿ ದೀಕ್ಷೆ ತಗೊಂಡು ಅಲ್ಲಿ ದೀಕ್ಷಾತನ ತಗೊಂಡವರು. ಏಕೆ? ರಕ್ಷಣೆ ಹೊಂದಿದ್ದವನು, ಅವರಿಗೆ ರಕ್ಷಣೆ ಆಯಿತು. ಏಕೆ? ಒಬ್ಬ ಅನ್ಯನಿಗೂ ಕೂಡ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಲ್ಲರಿಗೆ, ಅನ್ಯರಿಗೆ. ಈಗ ನಾವು ಕ್ರಿಶ್ಚಿಯನ್ ಆಗಿದ್ದೇವೆ ಒಂದು ಸಮಯದಲ್ಲಿ, ಕ್ರಿಶ್ಚಿಯನ್ ಎಂದು ಹೆಸರು, ಆದರೆ ನಾವು ಅನ್ಯರು. ಆ ಸಮಯದಲ್ಲಿ ಯೇಸುಗೆ ಗೊತ್ತಿಲ್ಲ, ಯೇಸು ಯಾರೆಂದು ಗೊತ್ತಿಲ್ಲ, ಖಾಲಿ ಧರ್ಮದಲ್ಲಿ ಜೀವಿಸ್ತಾ ಇದ್ದರು. ಹೇಳುದು ಮಾತ್ರ ನಾವು ಮೊದಲು ಯೇಸು ಮಾತ್ರ. ಯೇಸು ಎಲ್ಲಿದ್ದಾನೆ, ಯಾರು ಏನು ಗೊತ್ತಾ? ಚರ್ಚಿಗೆ ಹೋಗ್ತಿದ್ವಿ, ಚರ್ಚೆಯಲ್ಲಿ ಮೊಣಕಾಲು ಹಾಕ್ತೀವಿ, ಜಪಸರ ಮಾಡ್ತಿದ್ವಿ, ಎಲ್ಲ ಮಾಡ್ತೀವಿ, ಎಲ್ಲ ಆಕ್ಟಿವಿಟಿಯಲ್ಲಿ ಎಲ್ಲದರಲ್ಲಿದ್ದೇವೆ, ಎಲ್ಲ ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಎಲ್ಲ ಮಾಡಿದ್ದೇವೆ ನಾವು, ಎಲ್ಲ ಆದರೆ ಕೊನೆಗೆ ಗೊತ್ತಾಯಿತು, ನಾವು ರಕ್ಷಣೆ ಹೊಂದಲಿಲ್ಲ, ನಮಗೆ ರಕ್ಷಣೆ ಆಗಲಿಲ್ಲ. ನಮಗೆ ಚಿಕ್ಕ ಇರುವಾಗ ಸ್ಪ್ರಿಂಕಲ್ ಮಾಡಿದ್ದು, ಯೇಸು ಯಾರೆಂದು ಗೊತ್ತಿಲ್ಲ, ಖಾಲಿ ಶಿಲುಬೆಯಲ್ಲಿ ಮಾತ್ರ ಯೇಸುಗೆ ನೋಡುದು ನಾವು, ನಿಜವಾದ ಯೇಸು ಯಾರೆಂದು ನಮಗೆ ಗೊತ್ತಿಲ್ಲ. ಈ ಕಾರಣದಿಂದ ದೇವರು ನಮಗೆ ಒಂದು ಅವಕಾಶ ಮಾಡಿಕೊಟ್ಟನು. ದೇವರ ಅವಕಾಶ ಏಕೆ ಅವಕಾಶ ಮಾಡಿಕೊಟ್ಟನು ನಮಗೆ? ಅದು ದೇವರ ಕರುಣೆಯಾಗಿದೆ. ಹೇಗೆ ಕೊರ್ನೇಲನಿಗೆ ಕರುಣೆ ತೋರಿಸಿದನೋ ಅದೇ ಪ್ರಕಾರ ಆತನು ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲ ಮಾನವ ಮೇಲೆ ಕರುಣೆ ತೋರಿಸಿದನು. ನಾವು ರಕ್ಷಣೆ ಹೊಂದುವುದಾದರೆ, ಒಬ್ಬ ಮಾನವನು ರಕ್ಷಣೆ ಹೊಂದುವುದಾದರೆ ದೇವರ ಕೃಪೆ. ಅದು ಕೃಪೆ ಇಲ್ಲದೆ ಒಬ್ಬನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕೊರ್ನೇಲನ ಮೇಲೆ ದೇವರ ಕೃಪೆ ಬಂತು, ಕೃಪೆ ತೋರಿಸಿದನು. ಅವನು ಪೇತ್ರನ ಮುಖಾಂತರ, ಪೇತ್ರನಿಗೆ ಕಳಿಸಿ, ಮನೆಗೆ ಕಳಿಸಿ, ಆ ಸುವಾರ್ತೆದ ಮುಖಾಂತರ ಸುವಾರ್ತೆಯನ್ನು ಕೇಳಿ ಆ ಸುವಾರ್ತೆಯನ್ನು ಸ್ವೀಕಾರ ಮಾಡಿ ಯೇಸುಗೆ ಸ್ವೀಕಾರ ಮಾಡಿದನು. ಅದರಿಂದ ಅವನು ರಕ್ಷಣೆ ಹೊಂದಿದನು. ಅವನು ಪ್ರಿಯ ವೀಕ್ಷಕರೇ, ನಾವು ಪಾಪದಿಂದ ಯಾವ ರೀತಿ ರಕ್ಷಣೆ ಹೊಂದಬೇಕು,
ಮತ್ತು ರಕ್ಷಣೆ ಹೊಂದಿದ ನಂತರ ಜನರು ನಮಗೆ ಯಾವ ರೀತಿ ದೂಷಿಸುತ್ತಾರೆ, ಮತ್ತು ರಕ್ಷಣೆ ಹೊಂದಿದ ನಂತರ ಯೇಸು ಸ್ವಾಮಿಯನ್ನು ನನ್ನ ಪಾಪದಿಂದ ಬಿಡುಗಡೆ ಮಾಡಿದನೆಂದ ನಂಬಿದ ನಂತರ ಜನರು, ಕುಟುಂಬದವರು ಎಲ್ಲರೂ ಯಾವ ರೀತಿ ದೂಷಿಸುವಾಗ ನಾವು ಸಂತೋಷವಾಗಿ ಆ ದ್ವೇಷವನ್ನು ನಾವು ಸ್ವೀಕರಿಸಬೇಕು. ಆ ಬಗ್ಗೆ ದೇವರು ಸೇವಕರ ಮುಖಾಂತರ ಮಾತನಾಡಿದರು. ಸೊ ನಮಗೆ ಯಾವರಿಂದಲೂ ಬಿಡುಗಡೆಯಾಗಲ್ಲ. ನಾವು ರಕ್ಷಣೆ ನಮಗೆ ಬೇಕೇ ಬೇಕು. ಪ್ರತಿ ಒಂದು ಜಾತಿ ಮತ ಜನರಿಗೆ ರಕ್ಷಣೆ ಬೇಕೇ ಬೇಕು. ಆ ರಕ್ಷಣೆಯ ಮಾರ್ಗ ಯೇಸುಸ್ವಾಮಿಯಾಗಿದ್ದರೆ, ಆ ದೇವರು ರಕ್ಷಣೆ ಎಂದರೆ ಪಾಪದಿಂದ ಬಿದ್ದಿರುವ ಒಂದು ವ್ಯಕ್ತಿಗೆ ರಕ್ಷಣೆ. ಅದೇ ರೀತಿಯಲ್ಲಿ ಪಾಪದಿಂದ ಬಿಡುಗಡೆ ಮಾಡಲು ಯೇಸುಸ್ವಾಮಿ ಬಂದನು. ಆದ್ದರಿಂದ ನಾವು ಒಂದು ವೇಳೆ ನಾನು ಪಾಪದಲ್ಲಿದ್ದೇನೆ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುವುದಾದರೆ ರಕ್ಷಣೆಯು ಯೇಸುವಿನ ನಾಮದಲ್ಲಿ ನಮಗೆ ದೊರೆಯುತ್ತದೆ. ಯೇಸುವೇ ನಮ್ಮ ರಕ್ಷಕನೆಂದು ಸ್ವೀಕರಿಸಿದರೆ ನಮಗೆ ಪಾಪದಿಂದ ಬಿಡುಗಡೆಯಾಗುತ್ತದೆ. ಆ ಪಾಪದಿಂದ ಬಿಡುಗಡೆಯಾದ ಕೂಡಲೇ ದೇವರ ಕೃಪೆಯು ದೇವರ ಪವಿತ್ರಾತ್ಮನು ನಮ್ಮನ್ನು ಆವರಿಸಿಕೊಳ್ತಾನೆ. ನಂತರ ಮತ್ತು ಆತನನ್ನು ನಡೆಸುವನಾಗಿದ್ದಾನೆ. ಅದೇ ವೀಕ್ಷಕರೇ, ಈಗ ನಾವು ಕೇಳಿದ ವಾಕ್ಯಗಳಿಗಾಗಿ ಪ್ರಾರ್ಥನೆ ಮಾಡುವ. ಆ ಕೇಳಿದ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಮುಂದುವರಿಯಲು, ನಮ್ಮ ಜೀವಿತದಲ್ಲಿ ಆ ವಾಕ್ಯಕ್ಕೆ ಅಧೀನರಾಗಲು ದೇವರ ಕೃಪೆ ಕೊಡಲೆಂದು ಪ್ರಾರ್ಥಿಸುವ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸರ್ವಶಕ್ತ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ಈ ಆಶ್ರಯ ಟಿವಿಯನ್ನು ವೀಕ್ಷಿಸುವ ಪ್ರತಿಯೊಬ್ಬನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಹಾಲೆಲೂಯ. ವಾಕ್ಯವನ್ನು ಕೇಳುವಾಗ ಯಾರಾದರೂ ರಕ್ಷಣೆ ಹೊಂದಿಲ್ಲ ಆದರೆ, ಹಾಲೆಲೂಯ, ಯೇಸುವಿನ ನಾಮದ ರಕ್ಷಣೆಯನ್ನು ಸ್ವೀಕರಿಸಲು ಅವರಿಗೆ ಕೃಪೆಯನ್ನು ಕೊಡು. ರಕ್ಷಣೆ ಸ್ವೀಕರಿಸಿದ ನಂತರ ದೀಕ್ಷಾಸ್ನಾನ ತೆಗೆದುಕೊಂಡು ಹಾಲೆಲೂಯ ಒಂದು ಬೇರ್ಪಟ್ಟ ಜೀವಿತವನ್ನು ಜೀವಿಸಲು ಅವರಿಗೆ ಕೃಪೆ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಗಳಿಗೆಯಲ್ಲಿ ಯಾರಾದರೆ ಹಾಲೆಲೂಯ ಯಾವ ಪಾಪಗಳು ಇದ್ದರೆ ಆ ಪಾಪಗಳ ಹಾಲೆಲೂಯ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಣಕ್ಕಾಗಿ ಸ್ವೀಕರಿಸುವಾಗ ಆ ಪಾಪದಿಂದ ಬಂದ ಎಲ್ಲ ಥರದ ಕಾಯಿಲೆಗಳು, ಸಮಸ್ಯೆಗಳು, ರೋಗಗಳು, ಮಾಟಮಂತ್ರ ಶಕ್ತಿಗಳ ಬಲಗಳು ಯೇಸುವಿನ ನಾಮದಲ್ಲಿ ಹಾಲೆಲೂಯ ಅವರು ಸ್ವೀಕರಿಸಿದ ನಂಬಿಕೆಯಂತೆ ಅವರ ಜೀವಿತದಲ್ಲಿ ಆಗಲೆಂದು ನಾನು ಘೋಷಣೆ ಮಾಡುತ್ತೇನೆ. ಅವರೆಲ್ಲರೂ ದೇವ ನನಗೆ ಒಪ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೀಳು ತಂದೆ, ಆಮೇನ್. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ಆವರ್ತಿ ಆಸೆ ಟಿವಿಯಲ್ಲಿ ಬರುವ ತನಕ ಆಸೆ ವೀಕ್ಷಿಸುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.